ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಈಗ ಬೆಳಗಾವಿ ಅಧಿವೇಶನದ ಕೊನೆಯ ದಿನ ವಿಧಾನಸಭೆ ದ್ವೇಷ ಭಾಷಣದ ಪ್ರತಿಬಂಧಕ ಕಾನೂನನ್ನು ಜಾರಿಗೆ ತಂತು. ಸೊ ಆ ಕಾನೂನು ಏನಿದೆ, ವಿಧೇಯಕ ಏನಿದೆ, ಆ ವಿಧೇಯಕವನ್ನು ಸದನ ಒಪ್ಪಿಕೊಂಡ ಮೇಲೆ ನಾನು ಅಂದುಕೊಂಡಿದ್ದೆ ಈ ಮೋಸ್ಟ್ ಪ್ರಾಬಬಲಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಇದನ್ನು ಸ್ವಾಗತಿಸ್ತವೆ ಅಂತ. ಆದರೆ ಹಾಗಾಗಿಲ್ಲ. BJP ಇದಕ್ಕೆ ತೀವ್ರ ರೂಪದ ವಿರೋಧವನ್ನು ವ್ಯಕ್ತಪಡಿಸಿತು. ನನಗೆ ಆಶ್ಚರ್ಯ ಮತ್ತು ಆಘಾತ ಎರಡೂ ಆಯಿತು. ಅಂದರೆ BJP ರಾಜಕಾರಣದ ಕೇಂದ್ರ ಬಿಂದು ದ್ವೇಷ ಭಾಷಣವನ್ನು ಯಾಕೆ ವಿರೋಧ ಮಾಡಬೇಕು? ಸೊ BJPಯ ಕೆಲವು ನಾಯಕರುಗಳು ಅವು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಿದರು. ಈ ದ್ವೇಷ ಭಾಷಣ ಪ್ರತಿಬಂಧಕ ಕಾನೂನು ನಿಮ್ಮ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುತ್ತೆ ಅಂತ. ಈ ಜನರಿಗೆ ಸ್ವಾತಂತ್ರ್ಯ ಮತ್ತು ಸ್ವೇಚ್ಛೆಯ ನಡುವಿನ ವ್ಯತ್ಯಾಸವೇ ಗೊತ್ತಿಲ್ವಾ ಅಥವಾ ಉದ್ದೇಶಪೂರ್ವಕವಾಗಿ ಮಾತನಾಡ್ತಾರೆ? ನಾನು ಈ ಬಗ್ಗೆ ಆಲೋಚನೆ ಮಾಡಿದಾಗ ನನಗನ್ನಿಸ್ತು, ಬಹಳ ಮುಖ್ಯವಾಗಿ ಅವರ ಸಮಸ್ಯೆ ಇರುವುದೇನಿದೆ, ಅವರ ದ್ವೇಷ ಭಾಷಣ ಇದೆಯಲ್ಲ, ಅದು ರಿಲಿಜಿಯಸ್ ಆದ್ದು ಅಂತ. ಅಂದರೆ ಬೇರೆ ಧರ್ಮವನ್ನು ದ್ವೇಷಿಸುವುದಕ್ಕೆ ಅವರು ಇದು ತಡೆಯನ್ನು ಉಂಟು ಮಾಡುತ್ತೆ ಅನ್ನೋದಕ್ಕೆ ಅವ್ರಿಗೆ ಬೇಸರ ಆದ್ದು. ಅಂದರೆ ಯಾಕಂದರೆ BJP ಸತತವಾಗಿ ಅಲ್ಪಸಂಖ್ಯಾತರನ್ನೇನು ಟಾರ್ಗೆಟ್ ಮಾಡುತ್ತಲ್ಲ, ಸೊ ಅದು ದ್ವೇಷ ಭಾಷಣದ ವ್ಯಾಪ್ತಿಯಲ್ಲಿ ಬರುತ್ತೆ. ಅದಕ್ಕೇ BJPಯ ಶಾಸಕರೊಬ್ಬರು, ಮೋಸ್ಟ್ಲಿ ಸುರೇಶ್ ಕುಮಾರ್ ಅನಿಸುತ್ತೆ, ಅವರು ಸದನದಲ್ಲಿ ಪ್ರಶ್ನಿಸಿದ್ದು, ಯಾವುದು ದ್ವೇಷ ಭಾಷಣ, ಯಾವುದು ದ್ವೇಷ ಭಾಷಣ ಅಲ್ಲ, ಅದನ್ನು ಹೇಗೆ ವ್ಯತ್ಯಾಸ ಮಾಡ್ತೀರಿ, ಅದನ್ನು ಹೇಗೆ ನೀವು ಹೇಳೋಕ್ಕಾಗುತ್ತೆ ಅಂತ. ಭಾಳ ಸರಳ ಆಗುತ್ತೆ. ಇದೇ ಸುರೇಶ್ ಕುಮಾರ್ಗೆ ಯಾರಾದರೂ ಏನೇನು ಅಯೋಗ್ಯ ಅಂದರೆ, ನೀನು ಅವರ ಭಾಷೆ ಇದೆಯಲ್ಲ, ಅವರ ವಿರುದ್ಧ ಬಳಸಿದರೆ, ಇನ್ನೊಂದು ಹೇಳಿದರೆ ದ್ವೇಷವನ್ನು ಅಂದರೆ ಉತ್ತೇಜನ ಮಾಡುವಂಥ, ಭಾವನಾತ್ಮಕವಾಗಿ ಜನರನ್ನು ಉದ್ರೇಕಿಸುವುದು ಅಂತ. ಈ ಉದ್ರೇಕಿಸುವುದೇನಿದೆ ಅದು ಇವತ್ತಿನ ರಾಜಕಾರಣದ ಕೇಂದ್ರ ಬಿಂದು ಆಗಿದೆ. ಆದರೆ ನಾನು ಈ ಬೆಳಗ್ಗೆ ಯೋಚನೆ ಮಾಡ್ತಿದ್ದುದು ಏನು ಗೊತ್ತಾ, ಯಾಕೆ ಧರ್ಮ ಅನ್ನುವುದು ಉಗ್ರ ರೂಪವನ್ನು ಪಡೆಯುತ್ತಾ ಇದೆಯಾ, ಅಥವಾ ಧರ್ಮಕ್ಕೆ ಈ ಉಗ್ರ ರೂಪವನ್ನು ಪ್ರತಿಷ್ಠಾಪಿಸಿ ಹಿಂಸೆಯನ್ನು ಪ್ರಚೋದಿಸಲಾಗುತ್ತಾ? ಈ ವಿಶ್ವದ ಬಹುತೇಕ ಎಲ್ಲ ಧರ್ಮಗಳು ಕೂಡ ಹಿಂಸೆಯ ಮಾರ್ಗವನ್ನು ಹಿಡಿತಾ ಇವೆ ಅಂತ ಅನುಮಾನ ಬರುತ್ತೆ. ಮೂಲಭೂತವಾಗಿ ಯಾವ ಧರ್ಮ ಕೂಡ ಹಿಂಸೆಯನ್ನು ಪ್ರತಿಪಾದಿಸುವುದಿಲ್ಲ ಅಂತ ನಂಬಿದವನು ನಾನು. ಯಾವುದು ಹಿಂಸೆಯನ್ನು ಪ್ರಚೋದಿಸುತ್ತೋ ಅದು ಧರ್ಮ ಅಲ್ಲ ಅಂತ. ಧರ್ಮ ಅನ್ನೋದು ಶಾಂತಿಯನ್ನು ಪ್ರತಿಪಾದಿಸಬೇಕು. ಆ ಕಾರಣಕ್ಕಾಗಿ ನನಗೆ ಕ್ರಿಶ್ಚಿಯಾನಿಟಿ ಬಗ್ಗೆ ಭಾಳ ಅನಿಸುವುದೇ. ಯಾಕಂದರೆ ಯೇಸು ಕ್ರಿಸ್ತ ಆತ ದೈವ ಪ್ರತಿನಿಧಿ ಅಂದವನು. ಆತನನ್ನು ನೋಡಿ ನೀವು ದಟ್ ಆ ಶಿಲುಬೆಗೆ ಏರಿಸಿದಾಗಲೂ ತಮ್ಮನ್ನು ಶಿಲುಬೆಗೆ ಏರಿಸಿದವರನ್ನು ಕ್ಷಮಿಸುವಂತೆ ಕೇಳಿದ. ಇವತ್ತಿನ ಸಂದರ್ಭದಲ್ಲಿ ಇದು ಕಷ್ಟ ಆಗ್ಬೋದು, ಬಟ್ ಅಧರ್ಮ, ಯಾಕೆಂದರೆ ಕ್ರಿಸ್ಮಸ್ ಕೂಡ ಬಂದಿದೆ, ಅದರಿಂದ ಮೊದಲು ನಾನು ಮಾತನಾಡಿದ ಬಗ್ಗೆ. ಸೊ ಕ್ರಿಸ್ಮಸ್ ಸಂದರ್ಭದಲ್ಲಿ ಯೇಸುವನ್ನು ನೆನಪು ಮಾಡಿಕೊಂಡ್ರೆ ಆತ ಹಿಂಸಾ ಬೋಧಕನಾಗಿರಲಿಲ್ಲ, ಶಾಂತಿ ಬೋಧಕನಾಗಿದ್ದ. ಆದ್ದರಿಂದ ಕ್ರಿಶ್ಚಿಯಾನಿಟಿಯ ಕೊಡುಗೆಯನ್ನು ನೀವು ಕ್ರಿಶ್ಚಿಯನ್ ಮಿಷನರಿಗಳು ನೋಡಿ, ಇಂಡಿಯಾದಲ್ಲಿ ಅವರ ಕೊಡುಗೆ ಅಪಾರವಾದದ್ದು ಅಂತ. ನಮಗೆ ಆಧುನಿಕ ಶಿಕ್ಷಣವನ್ನು ಕೊಟ್ಟವರಿದಾರಲ್ಲ ಅವರು ದಟ್ ಕ್ರಿಶ್ಚಿಯನ್ ಮಿಷನರೀಸು ಮಾತ್ರ ಅಲ್ಲ, ಕನ್ನಡದಲ್ಲಿ ಮೊದಲ ಕನ್ನಡದ ಪತ್ರಿಕೆ ಏನಿದೆ ಮಂಗಳೂರು ಸಮಾಚಾರ, ಅದನ್ನು ಪ್ರಾರಂಭ ಮಾಡಿದ್ದು ಹಾಗೆ ನೀವು ಕನ್ನಡ ನೀವು ಕಿಟಲ್ ನಿಘಂಟು ನೋಡಿ. ಹೀಗೆ ಅವರು ನಮಗೆ ಆಲೋಚಿಸುವುದನ್ನು ಕಲಿಸಿದರು, ಸೇವೆ ಮಾಡುವುದನ್ನು ಕಲಿಸಿದರು. ಕ್ರಿಶ್ಚಿಯನ್ ಬಹಳ ಕಾಲ ನಿಮಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಈ ನರ್ಸ್ ಆಗ್ತಾ ಇರುವವರೇ ಕ್ರಿಶ್ಚಿಯನ್ರಾಗಿದ್ದರು ಅಂತ. ಸೊ ಅದನ್ನು ಕಲಿಸಿದರು. ಅದರಿಂದ ಕ್ರಿಶ್ಚಿಯಾನಿಟಿ ನೋಡಿದಾಗ ಅದು ಶಾಂತಿಯ ಬೋಧನೆ ಅಂತ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ನಮಗೆ ಕಮಿಂಗ್ ಟು ದ ನಮ್ಮ ಹಿಂದೂ ಧರ್ಮಕ್ಕೆ,
ಹಿಂದೂ ಧರ್ಮ ಅದರ ಮೂಲ ಸೆಲೆ ಶಾಂತಿಯಲ್ಲೇ ಇದೆ ಅಂತ. ಆ ಶಾಂತಿಯಲ್ಲಿದ್ದಂಥ ಹಿಂದೂ ಧರ್ಮ ಶಾಂತಿ ಬೋಧನೆ ಮಾಡುವಂಥದ್ದು ನಮಗೆ ಧ್ಯಾನವನ್ನು ಕಲಿಸ್ತು ಬುದ್ಧಿಸಮ್ಮು. ಸೊ ಅದೇ ರೀತಿ ಹಿಂದೂಯಿಸಮ್ಮು ನಮಗೆ ತಪಸ್ಸು ಮಾಡುವುದನ್ನು ಕಲಿಸ್ತು. ನಾವು ಮೌನವನ್ನು ಕಲಿಸಿದ್ದು. ಹಿಂದೂ ಧರ್ಮದ ಮೂಲ ಶಕ್ತಿ ಇದೆಯಲ್ಲ, ಮೌನವೇ ಹೊರತು ಒದರಾಟ ಕೂಗಾಟ ಅಲ್ಲ. ಸೊ ಬಹುತೇಕ ಸಾಧು ಸಂತರುಗಳು ಹಿಂದೂ ಧರ್ಮದ ಪ್ರತಿಪಾದಕರು ಮೌನದ ಬಗ್ಗೆ ಮಾತನಾಡ್ತಾರೆ. ಅದರಿಂದಲೇ ಅವರು ಹಿಮಾಲಯಕ್ಕೆ ಹೋಗ್ತಾ ಇದ್ರು. ಸಾಧನೆ ಮಾಡುವುದಕ್ಕೆ ಮೌನ ಬೇಕು ಅನ್ನೋದು ಗೊತ್ತಿತ್ತು, ತಪಸ್ಸು ಬೇಕು ಅಂತ ಗೊತ್ತಿತ್ತು. ವರ್ಷ 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 ತಪಸ್ಸು ಮಾಡ್ತಾ ಇದ್ರು. ಹಿಮಾಲಯದ ಸಾಧು ಸಂತರು ಹಾಗೇನೆ. ಆದರೆ ಇವತ್ತು ಏನಾಗಿದೆ, ದಟ್ ಇಸ್ ಒನ್ ಥಿಂಗ್. ಕಮಿಂಗ್ ಟು ದ ಇಸ್ಲಾಂ ಏನಿದೆ ಅದು ಯಂಗೆಸ್ಟ್ ರಿಲಿಜನ್ ಆಯಿತಾ. ಆ ಯಂಗೆಸ್ಟ್ ರಿಲಿಜನ್ನು ಅದು ಹುಟ್ಟಿದ ಸಂದರ್ಭ ಇನ್ನೊಂದು ಮತ್ತೊಂದು ಏನಿದೆ, ಅದು ಗಲ್ಫ್ನಲ್ಲಾದ್ದರಿಂದ ಒಂದು ಧರ್ಮ ಅನ್ನೋದಿರುತ್ತಲ್ಲ, ಅದು ಹುಟ್ಟಿದ ಪ್ರದೇಶದ ಜೊತೆ ಮುಖಾಮುಖಿ ಆಗ್ತಾ ಇರುತ್ತೆ. ಅಲ್ಲಿಯ ಪರಿಸ್ಥಿತಿಗೆ ಅನುಗುಣವಾಗಿ ಅದು ನಿಯಮಗಳನ್ನು, ಸಾಮಾಜಿಕ ನಿಯಮಗಳನ್ನು, ಧಾರ್ಮಿಕ ನಿಯಮಗಳನ್ನು ಪ್ರತಿಪಾದಿಸ್ತಾ ಹೋಗುತ್ತೆ. ಸೊ ಅದರಿಂದ ಇಡೀ ಇದೇನಿದೆ ಇಸ್ಲಾಂ ಏನಿದೆ ಅದು ಭ್ರಾತೃತ್ವದ ಮೇಲೆ ನಿಂತಿದೆ ಅಂತ, ಸಹೋದರತ್ವದ ಮೇಲೆ ನಿಂತಿದೆ. ಆದರೆ ಧರ್ಮದ ಮಧ್ಯವರ್ತಿಗಳಿದಾರಲ್ಲ, ಅವರು ಹಿಂಸೆಯನ್ನು ಪ್ರತಿಪಾದಿಸುವುದಕ್ಕೆ ಪ್ರಾರಂಭ ಮಾಡಿದರು. ಹಾಗಾಗಿ ದಟ್ ಇಸ್ಲಾಂ ಕೂಡ ಒಂದು ರೀತಿಯಲ್ಲಿ ಹಿಂಸೆಯನ್ನು ಪ್ರತಿಪಾದಿಸುವಂತೆ ಕಾಣ್ತದೆ. ಅದಕ್ಕೆ ಮೂಲಭೂತವಾಗಿ ಮಿಡ್ಲ್ ಮ್ಯಾಂಗ್. ಆದರೆ ಕುರಾನ್ ಹಿಂಸೆಯನ್ನು ಬೋಧಿಸಲ್ಲ, ಭ್ರಾತೃತ್ವವನ್ನು ಬೋಧಿಸ್ತದೆ. ಬೇಕಾದರೆ ತಾವು ಕುರಾನನ್ನು ಓದಿ ನೋಡಬಹುದು. ಯಾಕೆಂದರೆ ಧರ್ಮ ಅನ್ನೋದು ಇದೆಯಲ್ಲ, ಎಲ್ಲ ಧಾರ್ಮಿಕ ಗ್ರಂಥವನ್ನು ಓದುವುದು ಭಾಳ ಮುಖ್ಯವಾದ್ದು. ನಾನು ಅದನ್ನು ಮಾಡ್ತೀನಿ. ನನ್ನ ಬಳಿ ಕುರಾನ್ ಕೂಡ ಇದೆ, ಬೈಬಲ್ ಕೂಡ ಇದೆ, ಅದೇ ರೀತಿ ವೇದಗಳಿವೆ, ಇನ್ನೊಂದಿವೆ, ಎಲ್ಲ ಇವೆ, ಉಪನಿಷತ್ತುಗಳಿವೆ, ಪುಸ್ತಕ ಎಲ್ಲವನ್ನು ಓದ್ತೀನಿ ನಾನು ತಿಳಿದುಕೊಳ್ಳುವುದಕ್ಕಾಗಿ. ಸೊ ಆದರೆ ಈಗ ನನಗೆ ಅನಿಸ್ತಾ ಇರೋದು, ಯಾವಾಗ ಧರ್ಮ ಮತ್ತು ರಾಜಕಾರಣ ಒಂದಾಯ್ತಲ್ವ, ಅಂದರೆ ರಾಜಕಾರಣ ಧರ್ಮವನ್ನು ಬಳಸಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡ್ತು, ರಾಜಕೀಯ ಪಕ್ಷಗಳು ಧರ್ಮವನ್ನು ಒಂದು ಅಸ್ತ್ರವನ್ನಾಗಿ ಮಾಡಿಕೊಂಡ್ರು. ಯಾವಾಗ ಧರ್ಮ ಅನ್ನುವುದು ಒಂದು ಅಸ್ತ್ರ ಆಯಿತೋ ಅದರ ಬಳಕೆ ಹಿಂಸಾರೂಪವನ್ನು ಪಡೀತು ಅಂತ. ಹಾಗೆ ನೋಡಿದರೆ ನಮ್ಮ ಹಿಂದೂ ದೇವತೆಗಳ ಕೈಯಲ್ಲಿ ಶಸ್ತ್ರಾಸ್ತ್ರಗಳನ್ನು ಮೊದಲೇ ಕೊಡಲಾಗಿತ್ತು ಅಂತ. ಸೊ ಆ ಕಾಲಘಟ್ಟದಲ್ಲಿ ಹಿಂದೂ ಧರ್ಮ ಯಾವಾಗ ಹುಟ್ಟುತ್ತೋ ಆವಾಗ ಯಾವ ಶಸ್ತ್ರಾಸ್ತ್ರ ಇತ್ತೋ ಅದೇ ಶಸ್ತ್ರಾಸ್ತ್ರವನ್ನು ದೇವರುಗಳಿಗೆ ಕೊಟ್ಟಿದ್ದು ಅಲ್ವಾ. ಸೊ ಆವಾಗ ಬಿಲ್ಲುಬಾಣ ಇತ್ತು, ಗದೆ ಇತ್ತು. ಈ ಧರ್ಮ ಹುಟ್ಟುವ ಸಂದರ್ಭದಲ್ಲಿ ಅದನ್ನು ಮೀರಿ ಆಲೋಚನೆ ಮಾಡುವ ಸ್ಥಿತಿ ಇರಲಿಲ್ಲ. ಸೊ ಅದರಿಂದ ಅದನ್ನೇ ಕೊಟ್ಟರು. ಈ ಕಾಲಘಟ್ಟದಲ್ಲಿ ಧರ್ಮ ಹುಟ್ಟಿದರೆ AK-47 ಕೊಡ್ತಾ ಇದ್ದಾರೆ ಅನ್ನೋ ಗೊತ್ತಿಲ್ಲ. ಸೊ ಆಯಾ ಕಾಲಕ್ಕೆ ಒಂದು ಧರ್ಮ ಪ್ರತಿಕ್ರಿಯೆ ನಡ್ತಾ ಹೋಗುತ್ತೆ ಅಂತ. ಯಾಕೆ ಕೊಟ್ಟರು? ಸೊ ಹಿಂದೂ ಧರ್ಮ ಏನಿದೆ ಆ ಸಂದರ್ಭದಲ್ಲಿ ಸಮಾಜದ ಜೊತೆ ಅದು ಮುಖಾಮುಖಿ ಆಗುವ ಸಂದರ್ಭದಲ್ಲಿ ದುಷ್ಟತನ ಇದೆಯಲ್ಲ, ಈ ದುಷ್ಟತನದ ವಿರುದ್ಧ ಹೋರಾಡಬೇಕು ಅನ್ನೋದಕ್ಕೆ ಒಂದು ಹೋರಾಟದ ಮನೋಭಾವವನ್ನು ತುಂಬುವುದಕ್ಕಾಗಿ, ಬೇರೆ ಅಲ್ಲ. ಹೋರಾಡುವುದು ಯಾಕೆಂದರೆ ದುಷ್ಟತನದ ವಿರುದ್ಧ. ಇಡೀ ಹಿಂದೂ ಧರ್ಮ ಅದನ್ನೇ ಹೇಳ್ತಾ, ಒಬ್ಬ ನಾಯಕ ಇರ್ತಾನೆ, ಒಬ್ಬ ಖಳನಾಯಕ ಇರ್ತಾನೆ. ನಾಯಕನಲ್ಲಿ ಒಳ್ಳೆ ಗುಣಗಳಿರ್ತವೆ, ಖಳನಾಯಕಂದ್ರೆ ಒಳ್ಳೆ ಗುಣ ಇರಲ್ಲ. ನಾಯಕ ಖಳನಾಯಕನೇ ಮುಗಿಸ್ಬೇಕು, ಹತ್ಯೆ ಮಾಡಬೇಕು. ಅಂದರೆ ಜಗತ್ತಿನ ಒಳಗೆ ಒಳ್ಳೆಯದು ಉಳಿಬೇಕು, ಕೆಟ್ಟದ್ದು ಹೋಗಬೇಕು ಅನ್ನೋ ಕಾರಣಕ್ಕೆ ಅದರಿಂದ ದೇವರ ಕೈಯಲ್ಲಿ ಶಸ್ತ್ರಾಸ್ತ್ರ ಕೊಡಲಾಗಿತ್ತು. ಆದರೆ ರಾಜಕೀಯ ಪಕ್ಷಗಳು ಆ ಶಸ್ತ್ರಾಸ್ತ್ರಗಳನ್ನು ಮಾತ್ರ ಹಿಡ್ಕೊಂಡಿವೆ. ಅಂದರೆ ಹಿಂದೂ ಧರ್ಮ ಗ್ರಂಥದ ಮೂಲ ಏನಿದೆಯೋ ಅದನ್ನು ಬಿಟ್ಬಿಟ್ಟು ದೇವತೆಗಳ ಕೈಯಲ್ಲಿ ಕೊಟ್ಟಂಥ ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡು ಬೀದಿಗಿಳಿದಿವೆ. ಸೊ ಅವರಿಗೆ ಈಗ ಈ ದ್ವೇಷ ಭಾಷಣವನ್ನು ಪ್ರತಿಬಂಧಕ ಕಾನೂನು ಬಂದಾಗ ಏನು ಮಾಡೋದು ನಾವು ಅಂತ. ಈ CT ರವಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸದನದಲ್ಲಿ ವಿಧಾನ ಪರಿಷತ್ನಲ್ಲಿ ಚರ್ಚೆ ನಡೆಯುವ ಸಂದರ್ಭದಲ್ಲಿ ಹೊರಟ್ಟಿವರು ಒಂದು ಅದ್ಭುತವಾದ ಮಾತನ್ನು ಹೇಳಿದರು. CT ರವಿ ನೀವು ಸ್ವಲ್ಪ ದ್ವೇಷ ಭಾಷಣ ಮಾಡೋದು ಕಡಿಮೆ ಮಾಡಪ್ಪ ಅಂತ. ಅಂದರೆ ಯಾವುದು ದ್ವೇಷ ಭಾಷಣ ಅನ್ನೋದನ್ನು ಹೊರಟ್ಟಿಯವರು ಸದನದ ಒಳಗಡೆನೇ ಹೇಳ್ಬಿಟ್ರು. ಸೊ ಹೀಗೆ ಧರ್ಮ ಅನ್ನೋದೇನಿರುತ್ತೆ ಅದು ಬದುಕುವ ವಿಧಾನ ಅಂತ. ಅದು
ಅದರಲ್ಲಿ ಎರಡು ರೀತಿ ಇರುತ್ತೆ. ಒಂದು ರಿಲಿಜಿಯಸ್ ಎಸ್ಪೆಕ್ಟ್ ಇರುತ್ತೆ, ಒಂದು ಧಾರ್ಮಿಕತೆ, ಇನ್ನೊಂದು ಆಧ್ಯಾತ್ಮಿಕ ಅಂತ. ಧಾರ್ಮಿಕತೆ ಅನ್ನೋದೇನಿರುತ್ತೆ, ಆಚರಣೆಗಳೇನಿರ್ತವೆ ಅದು ಸಾಗುವ ದಾರಿ ಅಂತ. ಆದರೆ ಎಲ್ಲ ರಿಲಿಜನ್ ಏನಿದೆ, ರಿಲಿಜನ್ನ ಮೂಲ ಕೇಂದ್ರ ಬಿಂದು ಆಧ್ಯಾತ್ಮಿಕತೆ ಆಗುತ್ತೆ, ಸ್ಪಿರಿಚುವಾಲಿಟಿ ಅಂತ. ಒಬ್ಬ ವ್ಯಕ್ತಿ ಸ್ಪಿರಿಚುವಾಲಿಟಿಗೆ ಅದರಲ್ಲಿ ಉನ್ನತ ಇದಕ್ಕೆ ಏರಿದರೆ ಸ್ಪಿರಿಚುವಲಿ ಫೀಸ್ ಇದು, ಅವನಿಗೆ ಈ ರಿಲಿಜಿಯಸ್ ಆಚರಣೆಗಳು ಬೇಕಾಗಲ್ಲ. ಆದರೆ ಯಾರು ರಾಜಕಾರಣದವೇ ಅವರಿಗೆ ಮೂಲ ಆಗಿದೆಯೋ, ಯಾರಿಗೆ ಧರ್ಮ ಅನ್ನುವುದರ ಕನಿಷ್ಠ ಅರಿವಿಲ್ವೋ ಅವರು ರಾಜಕಾರಣಿ ಆಗ್ತಾರೆ, ಬಿ ಜೆ ಪಿ ಅವರಾಗ್ತಾರೆ. ಬಿ ಜೆ ಪಿಗೂ ಸ್ಪಿರಿಚುವಾಲಿಟಿಗೂ ಸಂಬಂಧ ಇಲ್ಲ. ಬಿ ಜೆ ಪಿಗೂ ಅವರಿಗೆ ಧಾರ್ಮಿಕತೆ ಅಂದರೆ ಏನು, ಧರ್ಮ ಅಂದರೆ ಏನೋ ಅದರ ಅರಿವಿಲ್ಲ. ಅವರಿಗೆ ದೇವಾನುದೇವತೆಗಳ ಕೈಯಲ್ಲಿರುವ ಶಸ್ತ್ರಾಸ್ತ್ರಗಳು ಮಾತ್ರ ಬೇಕಾಗಿದೆ. ಆ ಶಸ್ತ್ರಾಸ್ತ್ರಗಳನ್ನು ಅವರು ರಾಜಕೀಯಕ್ಕೆ ಬಳಸ್ಕೋತಾರೆ. ಅಂದರೆ ಅವರು ಈ ಧಾರ್ಮಿಕ ಶ್ರೇಷ್ಠತೆಯ ಒಂದು ಗುಂಗಿಗೆ ಬಿದ್ದು ನನ್ನದೇ ಶ್ರೇಷ್ಠ, ನನ್ನ ಧರ್ಮವೇ ಶ್ರೇಷ್ಠ ಅನ್ನುವ ಮೂಲಕ ಇನ್ನೊಂದು ಧರ್ಮವನ್ನು ದ್ವೇಷಿಸೋ ಪ್ರಾರಂಭ ಮಾಡ್ತಾರೆ. ಧರ್ಮ ಅನ್ನೋದು ಯಾವತ್ತೂ ಕೂಡ, ನಾನು ಭಾಳ ಸಂದರ್ಭದಲ್ಲಿ ಹೇಳಿದಾಗ, ಅದು 2 edged sword ಅಂತ. ಅದು 2 ಅಲುಗಿನ ಕತ್ತಿ. ಅದು ಒಂದು ಕಡೆ ಜನರನ್ನು ಆರ್ಗನೈಸ್ ಮಾಡ್ತಾ, ಇನ್ನೊಂದು ಕಡೆ ಜನರನ್ನು ದೂರ ಮಾಡ್ತಾ ಹೋಗುತ್ತೆ. ಒಂದು ಕಡೆ ಬದುಕಿನ ಬಗ್ಗೆ ಪಾಠ ಮಾಡ್ತಾ, ಇನ್ನೊಂದು ಬಗ್ಗೆ ಹಿಂಸೆ, ಹತ್ಯೆ ಬಗ್ಗೆ ತಿಳಿಸ್ತಾ ಹೋಗುತ್ತೆ. ಇದನ್ನು ಹೇಗೆ ನಾನು ನಿಮಗೆ ವಿವರಿಸ್ತೀನಿ. ಸೊ ನಾನು ಹಿಂದೂ ಅಂದ ತಕ್ಷಣ ಹಿಂದೂ ಅಲ್ಲದವರು ನನ್ನವರಲ್ಲ ಅಂತ ಸಂದೇಶ ಹೋಗುತ್ತೆ. ನಾನು ಹಿಂದೂ ಹಾಗಿದ್ದರೆ ಕ್ರಿಶ್ಚಿಯನ್ರು, ಮುಸ್ಲಿಮರು, ಬೌದ್ಧರು ಯಾರು ಹಿಂದೂಗಳ ನನ್ನವರ ಅಲ್ಲ, ಅಲ್ಲಿ ಭಯ ಬಂತ ಹೇಳಿ ಒಡೆದು ಬಂತು. ಸೊ ಎಲ್ಲಿ ಹೀಗೆ ಧರ್ಮ ಒಡೆಯುತ್ತೋ ಆಗ ಇನ್ನೊಂದು ಧರ್ಮದವರು ಕೂಡ ಅದೇ ರೀತಿ ಯೋಚನೆ ಮಾಡ್ತಾನೆ. ಮುಸ್ಲಿಂ ಆದವನು ನಾನು ಮುಸ್ಲಿಂ ಅಂತ ತಕ್ಷಣ ಹಿಂದೂ ನನ್ನವನಲ್ಲ ಅಲ್ವಾ. ನಾನು ಕ್ರಿಶ್ಚಿಯನ್, ಹಿಂದೂ ಮುಸ್ಲಿಮರು ನನ್ನವರಲ್ಲ. ಈ ನನ್ನವರಲ್ಲ ಅನ್ನೋದಿರುತ್ತಲ್ಲ, ಅದೇ ಹಿಂಸೆಯ ಮೂಲ ಅಂತ. ನೀನು ನನ್ನವನಲ್ಲ, ನಾನು ನೀನು ಬೇರೆ, ನೀನು ಕನಿಷ್ಠ, ನಾನು ಶ್ರೇಷ್ಠ. ಹಿಂದೂ ಧರ್ಮದ ಒಳಗಡೆ ಜಾತಿಯಾಗಿ ಡಿವೈಡ್ ಆಗಿ ಮತ್ತೆ ಇಲ್ಲಿ ಶ್ರೇಷ್ಠತೆಯ ಪ್ರಶ್ನೆ ಇದೆ. ಧರ್ಮದಲ್ಲಿ ಕೂಡ ಹಾಗೇನೆ. ಸೊ ಒಂದು ಧರ್ಮದವರು ಇನ್ನೊಂದು ಧರ್ಮವನ್ನು ದ್ವೇಷಿಸಕ್ಕೆ ಪ್ರಾರಂಭ ಮಾಡ್ತಾರೆ. ತಮ್ಮ ದೇವರು ಮಾತ್ರ ಶ್ರೇಷ್ಠ, ಇನ್ನೊಬ್ಬರು ದೇವರಲ್ಲ. ಅಲ್ಲ, ಈ ವಿಶ್ವದಲ್ಲಿ ಕಾಮನ್ ಸೆನ್ಸು, ದೇವರು ಅನ್ನೋವನು ಇದ್ದರೆ ಅದೊಂದು ಪವರ್, ಶಕ್ತಿ, ಅದೊಂದು ಬೆಳಕು. ನಿಮಗೊಂದು ದೇವರು, ನನಗೊಂದು ದೇವರು ಅಂತ ಇರೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ದೇವರನ್ನು ಒಂದು ಹೆಸರಲ್ಲಿ ಗುರುತಿಸ್ತೀನಿ, ನೀವು ಇನ್ನೊಂದು ಹೆಸರಲ್ಲಿ ಗುರುತಿಸ್ತೀರಿ. ಹಿಂದೂಗಳು ರಾಮ, ಕೃಷ್ಣ ದೇವರು ಅಂತ ಅಂದರೆ, ಮುಸ್ಲಿಮರು ಅಲ್ಲಾ ದೇವರು ಅಂತಾರೆ, ಹೆಸರು ಚೇಂಜ್. ಕ್ರಿಶ್ಚಿಯನ್ರು ಯೇಸು ದೇವರು ಅಂತಾರೆ. ಸೊ ಆ ದೇವರು ಅನ್ನೋ ಶಕ್ತಿ ಒಬ್ಬರೇ ಆಗಿರ್ಬೇಕಲ್ವಾ. ದೇವನೊಬ್ಬ, ನಾಮ ಹಲವು ಅನ್ನೋದೇ ಹಿಂದೂ ಧರ್ಮದ ಮೂಲ ಅಲ್ವಾ. ಹಾಗಿರುವಾಗ ಇದನ್ನು ಈ ರೀತಿ ಬಳಸಿಕೊಳ್ಳುವುದು ಯಾಕೆ? ಸೊ ನನ್ನ ಮೂಲಭೂತ ಪ್ರಶ್ನೆ ಇದೇ ಕಾರಣದಿಂದಾಗಿ ಇವತ್ತು ಧರ್ಮಗಳು ಉಗ್ರ ಸ್ವರೂಪವನ್ನು ಪಡೆದಿವೆ. ತನ್ನ ಧರ್ಮ ಶ್ರೇಷ್ಠ ಅನ್ನೋದರಿಂದಲೇ ಒಬ್ಬ ಮುಸ್ಲ್ಮಾನಾದವನು ತನ್ನ ಧರ್ಮ ಶ್ರೇಷ್ಠ ಅಂಥೇಳಿ ಶಸ್ತ್ರಾಸ್ತ್ರಗಳನ್ನು ಹಿಡಿದ್ರೆ, ಒಬ್ಬ ಹಿಂದೂ ಆದವನು ನನ್ನ ಧರ್ಮ ಶ್ರೇಷ್ಠ ಅಂದ್ಕೊಂಡ್ರೆ ಅವನು ಡಿವೈಡ್ ಮಾಡಿ ಹಿಂಸೆಯನ್ನು ಪ್ರಚೋದಿಸ್ತಾನೆ. ಒಬ್ಬ ಕ್ರಿಶ್ಚಿಯನ್ ಇದ್ರೂ ಕೂಡ ಯಾವುದೇ ಧರ್ಮ ಶ್ರೇಷ್ಠ ಅನ್ನುವುದಾಗಲಿ, ಯಾವುದೇ ಧರ್ಮ ಕನಿಷ್ಠ ಅನ್ನುವುದಾಗಲಿ ಇಲ್ಲ. ಎಲ್ಲ ಧರ್ಮಗಳು ಒಂದೊಂದು ದಾರಿಗಳಾಗಿವೆ. ಆ ದಾರಿಯಲ್ಲಿ ಸಾಗುವವರು ನನ್ನ ದಾರಿ ಶ್ರೇಷ್ಠ ಅಂತ ಹೊಡೆದಾಟ ಮಾಡ್ಕೊಳ್ಳೋದು ಶುರು ಮಾಡಿದರೆ ಅವರಂತಹ ಯೋಗ್ಯರು ಇನ್ಯಾರೂ ಇಲ್ಲ. ಯಾಕೆಂದರೆ ಯಾವುದೇ ಧರ್ಮ ಹಿಂಸೆಗೆ ಕಾರಣ ಆಗಕೂಡದು. ಅದು ಕಾರಣ ಆದರೆ ಅದು ಧರ್ಮ ಅಲ್ಲ. ಧರ್ಮ ಯಾವತ್ತಿದ್ರೂ ಸಹಬಾಳ್ವೆ, ಭ್ರಾತೃತ್ವ, ಮನುಷ್ಯರ ನಡುವೆ ಹೊಸ ಸಂಬಂಧಕ್ಕೆ ಭಾಷ್ಯವನ್ನು ಬರೆಯುತ್ತೆ ಧರ್ಮ. ಆ ಧರ್ಮವನ್ನು ಇನ್ನೊಂದು ರೀತಿ ಬಳಸ್ಕೊಳ್ಳೋದಿದೆಯಲ್ಲ. ಆದ್ದರಿಂದ ಎಲ್ಲ ಧರ್ಮಗಳು ಕೂಡ ತಮ್ಮ ಉಗ್ರ ಸ್ವರೂಪವನ್ನು ತೊರೆದು ಹೋಗಬೇಕಾಗಿದೆ. ಧರ್ಮ ಶಾಂತಿ ಸಹಬಾಳ್ವೆಯನ್ನು ಬೋಧಿಸಬೇಕು. ಒಂದು ಅರ್ಥದಲ್ಲಿ ದೇವಾನುದೇವತೆಗಳಲ್ಲಿರುವಂಥ ಶಸ್ತ್ರಾಸ್ತ್ರ ಇದೆಯಲ್ಲ, ಆ ಶಸ್ತ್ರಾಸ್ತ್ರ ಕೆಡುಕಿನ
ವಿರುದ್ಧದ ಹೋರಾಟಕ್ಕೆ ಹೊರತು ಮನುಷ್ಯತ್ವ ಮಾನವೀಯತೆಯ ವಿರುದ್ಧದ ಹೋರಾಟಕ್ಕಲ್ಲ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಿಂದ ಮತ್ತೆ ಬರ್ತೀನಿ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.